ಕ್ಯೂಟಾಗಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಅಲ್ಲ ಹಲೋ, ಹೆಂಗದೀರಿ? ಎಲ್ರು ನಾಷ್ಟ ಮಾಡಿದ್ರಾ? ನೀ ನಾಷ್ಟ ಮಾಡಿದೆ ಬಂಗಾರಿ? ಚೋಗ್ಲಾಡಿ ಕೆಂಚು ಯಾರು ಬಂದಾರ ಬಂಗಾರಿ? ಅವನು ಒಂದೇ ಕೆಲಸ ತಗದಾನ ಅಲ್ಲ ನಿಕ್ಕು. ಹಿಂಗಾರ ಎಷ್ಟು ಕ್ಯೂಟಾಗಿ ನೋಡಿ ಫ್ರೆಂಡ್ಸ್. ನಿನ್ನೆ ಹೆಂಗೆ ಕ್ಯೂಟ್ ಆಗಿದ್ಲು ಗುಬ್ಬಿ. ಬಾ ನೋಡಿ ಫ್ರೆಂಡ್ಸ್ ಹೆಂಗೈತಿ ನಮ್ಮ ಗುಬ್ಬಿ ಮರಿ, ಚೂಚು ಮರಿ. ಪರ್ಫ್ಯೂಮ್ ಹಾಕೊಂಬಂದಿನ? ನಾಷ್ಟ ಏನು ಮಾಡಿದ್ವಿ? ಇನ್ನು ಮಾಡಿಲ್ಲ. ನೋಡಿ ಹೆಂಗೆಲ್ಲ ಆಡೋಣ. ಚುಮಕ್ಕ, ಗುಬ್ಬಕ್ಕ. ಟೈಮ್ ಈಗ 9. ಎಷ್ಟಾಗೈತಿ? 9:40. ಇಲ್ಲ ಬಂಗಾರ, ಈಗ ಸ್ನಾನ ಮಾಡ್ಬೇಕು ಬಂಗಾರ. ಅವನದು ಕಾಲು ಆಗೈತೆ ಬಂಗಾರಿ. ಅವನದು ಕಾಲು ಎಲ್ಲ ಮಾದ್ಮೇಲೆ ಸ್ನಾನ. ಚಿನಿ ಪಪ್ಪ ಚಾನ ಮಾಡ್ತೀರಿ ಬಂಗಾರೇ? ಅವ್ನು ಬರೀ ಅವನದಾಗ ಅವನದ. ಕೇಳು ಫ್ರೆಂಡ್ಸ್ ಎಲ್ಲ ಏನು ನಾಷ್ಟ ಮಾಡತ್ತಾರ ಕಮೆಂಟ್ ಹಾಕಿ. ಏನು ನಾಷ್ಟ ಮಾಡತ್ತೀರಿ ಅಂತ ಹೇಳಿ ಕಮೆಂಟ್ ಹಾಕಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತವು ಅಂತ ಕೇಳು. ಗುಬ್ಬಿ ಸ್ಕೂಲಿಗೆ ಹೊಂಟಾಳ ಫ್ರೆಂಡ್ಸ್ ಈಗ. ಅಲ್ಲಮ್ಮ ನರ್ಸರಿ ಅಲ್ಲ. ನೋಡಿ ಎಷ್ಟು ಶಾಣೆ ಅದಾಳ ಗೊತ್ತಾ ನಮ್ಮ ಬಂಗಾರ ಗಟ್ಟಿ. ಸ್ಕೂಲಿದ್ದೇನು ಬಂದೀನಿ, ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ, ಅಲ್ಲೇ ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳಿ ಕುಣಿತಾಳ. ಶಾಣೆ ಅದಾರ, ಇಬ್ಬರು ಶಾಣೆ ಅದಾರ. ಅಣ್ಣನೂ ಶಾಣೆ ಅದಾನಲ್ಲ ಬಂಗಾರಿ. ಅವನು ಔಟ್ ಆಫ್ ತೊಗೊಂಡಾನ, ಈಕೆ ಔಟ್ ಆಫ್ ತೊಗೊಂಡ. ರಜಾ ಮಾಡನು. ಹೌದಾ? ಒಂದು ಕ್ವಶನಿಗೆ ಆನ್ಸರ್ ಬಿಟ್ಟನಂತ ಹೇಳತ್ತ. ಒಳ್ಳೆವನ್ನ ಹೇಳು ಫ್ರೆಂಡ್ಸಿಗೆ ಹೇಳು. ತಗೊಂಡಿನಿ ನಾನು. ನಾ ಇನ್ನು ಸ್ನಾನ ಮಾಡಿಲ್ಲ ನೋಡು ಬಂಗಾರ. ನೀವೇನು ಮಾಡಿ. ನಾನು ಮಾಡ್ತೀನಿ ಸ್ನಾನನ. ವಿಡಿಯೋ ಮಾಡೋಣ ಇವತ್ತು. ರೀಲ್ಸ್ ವಿಡಿಯೋ ಮಾಡೋಣ. ಅಪ್ಲೋಡ್ ಮಾಡೋಣ ವಿಡಿಯೋ ಮಾಡಿ. ಓಕೆ ಡನ್. ಉಪ್ಪು ಕೊಡು ಬಂಗಾರಿ ಒಂದು. ನೋಡಿ ಫ್ರೆಂಡ್ಸ್ ಹೆಂಗೆ ಕೊಡ್ದ ಉಪ್ಪ ಈ ಕಡೆ ಬಂಗಾರ. ಮುದ್ದು ಬಂಗಾರಿ ಎಟ್ಟು ಚೂಟಿಟ್ಟು ಬಂಗಾರ ಗಟ್ಟಿ ನಮ್ಮಮ್ಮ ಕೊಟ್ಟಾಣಿ. ನೀನು ಕೊಡಲ್ಲ. ನೀನು ಮಾತಾಡ್ಸಿದ್ರೆ ಮಾತಾಡೋದಲ್ಲ. ಅವ್ನು ನೋಡಿ ಹೆಂಗೆ ನೋಡ್ತಾನೆ. ನೀನು ಮಾತಾಡ್ಸಿದ್ರೆ ಮಾತಾಡ್ತೀಯ ಪಪ್ಪ. ನೀನು ಎಷ್ಟು ಸೋಪ್ ಕಲ್ತೀಯ ನೀನು? ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ ಡೇ ಹೇಗೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ಏನಾಗ್ತಾನೆ? ಬಿಲ್ಲಿ. ಗುಬ್ಬಿ ಗುಬ್ಬಿ ಎಂತ ಗುಬ್ಬಿ. ಶಾಣಿಲ್ಲ. ಟೈಮ್ ಬಂದು ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿನಿ ಫ್ರೆಂಡ್ಸ್. ನೋಡಬೇಕು ಏನಾಗ್ತಿತ್ತ. ಈ ಚಳಿಗೆಲ್ಲ ಫೇಸ್ ಎಲ್ಲ ಒಂಥರ ಈಗ ಒಣಗಿದಂಗೆ ಆಗ್ಬಿಟ್ಟೈತೆ.
ಬಿಸಿಲು ನೋಡಂಗೈತೆ. ಬೇಡ ಆಗಿರೋದನ್ನೆಲ್ಲ ತೆಗೆದು ಬಿಡ್ತೀನಿ. ಅಕ್ಕ ಓಮ ಜಾಕ ಮಾಡಿ ಹಾಂ ಒಂದು ಹಾಂ ಒಂದು ಹಿಡ್ಕೋದೈತಿಲ್ಲ ಹಿಂಗೆ ಹಾಂ ಅದು ಹಿಡ್ಕೊಂಡು ಡ್ಯಾನ್ಸ್ ಮಾಡೋವಂತೆ. ಹೌದು, ರೀಲ್ಸ್ ಮಾಡೋಂತ ಟ್ರೈ ಮಾಡಿ. ಬಾಯ್ ಬಾ ಇದರ ತಗೊಂಡಲ್ಲ ಅವ್ವ, ಯಾವುದು ಇದರ ತಗೊಂಡು ಹೇಳಾಕತ್ತೀನಿ ನಾನು. ಇದನ್ನು ತೊಗೊಂಡು ಮಾಡೋನು, ಅದ್ರಾಗ ಮಾಡೋನು. ನೀನು ಮಾಡ್ತೀ? ಹಾಂ, ನೀನು ಮಾಡ್ತಿ? ಹ್ಞೂ. ಅದು ಸ್ನಾನ ಮಾಡಲಿ, ನಾನು ಸ್ನಾನ ಮಾಡಲಿ. ಬೇರೆ ಸಾಕು. ಹ್ಞೂ, ಬೇರೆ ಡ್ರೆಸ್ ಇದು ಚಂದ ಐತೆ ಬಿಡ. ಇದು ಇದು ಯಾಕೆ? ಹಾಂ, ಇದು ಹೊಲಸಾಗೈತಿ ಎಲ್ಲಿ ಹೊಲ್ಸಾಗೈತೆ ಬಂಗಾರ? ಚಂದ ಐತಮ್ಮ, ಹೊಸದು ನೋಡು, ಚಂದಿಲ್ಲ. ಚಂದ ಐತಿ. ಹ್ಞೂ ಹ್ಞೂ ಎಲ್ಲಿಲ್ಲ ಇಲ್ಲ. ಅಯ್ಯೋ ಚಂದಿಲ್ಲ. ನನ್ನ ಕಡೆ ಬೇರೆ ಡ್ರೆಸ್ ಇಲ್ಲ. ಐತೆ ಎಲ್ಲ ಬೈಲೆ ಎಲ್ಲಿ? ಬೈಲೆ ಎಲ್ಲಿ? ಬನ್ನಿ ಫ್ರೆಂಡ್ಸ್, ಈಗ ಬೆಳಗಿಂದ ನಾಷ್ಟ ಆಗೈತಿ. ಈಗ ಮುದ್ದೆ ಬೇಳೆ ಸಾರು ಮಾಡ್ಬೇಕಂತ ಅಂದ್ಕೊಂಡಿನಿ. ಟೈಮ್ ಬಂದು 1:30 ಆಗೈತೆ. ಆಗಲೇ ಸಾಂಬಾರಿಗೆ ಸೀಟಿ ಹೊಡೆಸಿಟ್ಟಿದ್ದೆ. ಇಲ್ಲಿ ಒಗ್ಗರಣೆ ಹಾಕ್ತೀನಿ. ಈಗ ಸಾಂಬಾರು ಒಗ್ಗರಣೆ ಹಾಕಿದರೆ ಕಾಣಿಸ್ತಾ ಇದೆನಾ? ಒಗ್ಗರಣೆ ಹಾಕಿದರೆ ಮುಗೀತು ಸಾಂಬಾರು ಆದಂಗೆ. ರೈಸ್ ಮಾಡಿ ಮುದ್ದೆ ಮಾಡ್ತೀನಿ. ನೋಡೋಣ ಸೈಡಿಗೆ ಏನಾದರೂ ಒಂದು ಸ್ವಲ್ಪ ನಂಚ್ಕೊಳಕ್ಕೆ ಏನಾದರೂ ಕರಿಬೇಕು ಅಂದ್ಕೊಂಡಿನಿ. ಅಂದರೆ ಮೆಣಸಿನ್ಕಾಯಿ ತಂದಿದ್ದೆ ಸಂತೆ ಒಳಗೆ, ದಪ್ಪನ ಮೆಣಸಿನ್ಕಾಯಿ. ಚಟ್ನಿ ಮಾಡ್ಬೇಕಂದೆ, ಟೊಮೊಟೊ ಹಣ್ಣಿನ ಚಟ್ನಿ ಚೆನ್ನಾಗಿರುತ್ತೆ. ಅದು ಸಹ ಮಾಡ್ಬೇಕಂದೆ, ಬಟ್ ಯಾಕೋ ಬ್ಯಾಡ್ ಅನಿಸಿತ್ತು. ಯಾಕಂದರೆ ಕೆಂಪನ ಚಟ್ನಿನೂ ಇತ್ತು, ಹಣ್ಣುಗಾಯಿ ಚಟ್ನಿನೂ ಇತ್ತು. ಸೊ ಹಂಗಾಗಿ ಚಟ್ನಿ ಬೇಡ, ಮೆಣಸಿನ್ಕಾಯಿ ಏನಾದರೂ ಫ್ರೈ ಮಾಡ್ಕೊಳೋಣ ಅಂತಂದೇಳಿ ಸುಮ್ಮನೆ ಅದೇ. ಈಗ ಸಾರು ಒಗ್ಗರಣೆ ಹಾಕ್ಕೊಂಡು ಮುದ್ದೆ ಮಾಡೋಕೋಣ ಅಂತ ಬನ್ನಿ. ಯಾಕಂದರೆ ಟೈಮ್ ಮಲಗಬೇಕು ಅಂದ್ಕೊಂಡೆ. ಒಂದು ಹಾಫ್ ಆನ್ ಅವರ್ ಆದ್ರೂ ಟೈಮ್ ಆಗಲೇ 1:30 ಆಗಿಬಿಟ್ಟೈತಿ. ಇದೆಲ್ಲ ಮಾಡ್ಕೊಳೋದಕ್ಕೆ 2 ಗಂಟೆ 2:30 ಆಗ್ತೈತಿ. ಇದೆಲ್ಲ ಮಾಡಿ ಆಮೇಲೆ ಬೇಕಾದ್ರೆ 2:30 ಮುದ್ದೆ ಮಾಡ್ಕೊಂಡು ತಿಂದರೂ ನಡೀತೈತಿ. ಅದಕ್ಕೋಸ್ಕರ ಮಾಡಿಬಿಡೋಣ ಬನ್ನಿ. ಫ್ರೆಂಡ್ಸ್, ಈಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಡೋಣ ಸಾಂಬಾರಿಗೆ. ಮುದ್ದೆ ಸಾರು ಚೆನ್ನಾಗಿದೆ ಫ್ರೆಂಡ್ಸ್, ಹೆಲ್ತಿಗೆ ಚೆನ್ನಾಗಿ ಮುದ್ದೆ. ಬೇಗ ಹೊಟ್ಟೆ ಹಶ್ವಾಗಲ್ಲ ಮುದ್ದೆ ತಿಂದರೆ. ಫುಲ್ಲು ಹೊಟ್ಟೆ ಎಲ್ಲ ಗಟ್ಟಿಯಾಗಿ ಕುಂತ್ಬಿಡ್ತೈತೆ. ಬೇಗ ಹೊಟ್ಟೆ ಹಶ್ವಾಗಲ್ಲ. ಗಟ್ಟಿ ಫ್ರೆಂಡ್ಸ್ ಇದು ಮುದ್ದೆ. ಊಟ ಭಾಳ ಇದು ಚಲೋ ಹೆಲ್ತಿಗೆ. ಸಾಂಬಾರು ರೆಡಿ. ಸ್ವಲ್ಪ ಇದಕ್ಕೆ ಬೇಳೆ ಎಲ್ಲ ಹಾಕ್ತಿರ್ತದಲ್ಲ, ಹಿಂಗೆ ಹಾಕ್ಬಿಟ್ರೆ ಸಾಂಬಾರು ಡನ್. ನೀವು ನಿಮ್ಮ ಮನೇಲಿ ಮುದ್ದೆ ಮಾಡ್ತೀರಾ ಹೇಳಿ? ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ. ಸ್ವಲ್ಪ ಸಾಂಬಾರಿಗೆ ಹುಣಸೆ ಹುಳಿ ಹಿಂಡ್ತೀನಿ ಫ್ರೆಂಡ್ಸ್. ಟೊಮೊಟೊ ಹಾಕಿದ್ದೀನಿ, ಬಟ್ ಸ್ವಲ್ಪ ಹುಣಸೆ ಹುಳಿ ಹಿಂಡಬೇಕು, ಇನ್ನೂ ಟೇಸ್ಟ್ ಆಗ್ತೈತಿ. ಹುಳಿ ಹುಳಿಯಾಗಿ ಸಾಂಬಾರು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹುಳಿ ಹಿಂಡು ಬಿಡ್ತೀನಿ. ಇಲ್ಲಿ ಮೆಣಸಿನ್ಕಾಯಿನ ಹುರಿದು ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಮುದ್ದೆ ಜೊತೆ ತಿನ್ನೋಕೆ ಟೇಸ್ಟ್ ಇರುತ್ತೆ. ನೋಡಿ, ಸ್ವಲ್ಪ ಜಾಸ್ತಿ ಬೇಡ, ಒಂದು
ತುಣುಕಾದ್ರೆ ಸಾಕು. ಯಾಕಂದರೆ ಟೊಮೊಟೊನ ಹಾಕಿರ್ತೀನಿ ಅಲ್ವಾ, ಜಾಸ್ತಿ ಆಯ್ತಂದ್ರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಟೇಸ್ಟಿಗೆ ಹೌದಲ್ಲ ಅಷ್ಟು ಹಿಂಡ್ತಾ ಇದ್ದೀನಿ. ಸಾಕು, ಒಂದು ಕುದಿಸ್ಬಿಟ್ರೆ ಸಾಕು. ಜಾಸ್ತಿನೂ ಕುದಿಸ್ಬಾರ್ದು. ಜಾಸ್ತಿ ಕುದಿಸಿತ್ತಂದರೆ ಸಾರು ಟೇಸ್ಟಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಸಾಂಬಾರು ರೆಡಿ ಆಯಿತು. ಇಷ್ಟು ಸಾಂಬಾರ್ದು ಇಲ್ಲಿ ಮೆಣಸಿನ್ಕಾಯಿ ಹುರ್ಲಿಕ್ಕೆ ಇಟ್ಟೀನಿ. ಇದಿಷ್ಟು ಸಾಂಬಾರು. ಬನ್ನಿ ಈಗ ಪಟ್ನೆ ಅನ್ನಕ್ಕೂ ಅಕ್ಕಿ ನೆನೆ ಇಟ್ಟಿದ್ದೀನಿ. ಅನ್ನನೂ ಮಾಡ್ಕೊಂಡ್ಬಿಡ್ತೀನಿ. ಮುದ್ದೆ ಊಟ ಮಾಡಬೇಕಾದ್ರೆ ಮಾಡ್ತೇನಂತೆ. ಸಾರಿ ಫ್ರೆಂಡ್ಸ್, ಒಬ್ಬಳೇ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಮಾಡ್ಕೊಂಡು ನನಗೆ ಎಷ್ಟು ಆಗುತ್ತೆ ನಾನಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತೀನಿ. ಓಕೆನಾ? ಸಾಂಬಾರು ರೆಡಿ ಆಯಿತು. ಈಗ ಏನಿದ್ರೆ ಮೆಣಸಿನ್ಕಾಯಿ ಹುರ್ಕೊಂಡು ಮುದ್ದೆ ಮಾಡ್ಕೊಂಡು ಇನ್ನೊಂದು ವಿಷಯ ಹೇಳ್ಬೇಕು ನಾನು ನಿಮ್ಗೆ. ಹೇಳೋದು ಇದೆಲ್ಲ ಮುಗಿಸ್ಕೊಂಡು ಹೇಳ್ಬೇಕು ಏನಪ್ಪ ಅಂತ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಖಂಡಿತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಲ್ಲೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸ್ಯಾರಿದು ಯಾವ್ಯಾವ ಥರ ಕಲೆಕ್ಷನ್ ಇದೆ, ಯಾವ ರೇಂಜ್ ಒಳಗಿದೆ ಅಂತಂದು ಹೇಳ್ಬಿಟ್ಟು ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಖಂಡಿತ ನೀವು ಬೈ ಮಾಡ್ಬೋದು. ಓಕೆನಾ? ಕ್ವಾಲಿಟಿ ಅಂತೂ ನೀವು ಮಾತಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟು ಚೆನ್ನಾಗಿದ್ದಾವೆ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾನು ಸೀರೆಗಳನ್ನ ಹಾಕ್ಸೋದು ನಾನು. ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ನನಗೆ ಟೈಮು ಸಿಕ್ಕಿಲ್ಲ. ಸೊ ಹಂಗಾಗಿ ಮಾಡಿಲ್ಲ ನಾನು. ಖಂಡಿತ ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೇಕು ಅಂತಂದು ಹೇಳ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಖಂಡಿತ ಬೈ ಮಾಡ್ಬೋದು. ನಾನು ಸ್ಕ್ರೀನ್ ಮೇಲೆ ನಂಬರು ಹಾಕಿರ್ತೀನಿ, ನನ್ನದು ವಾಟ್ಸಪ್ ನಂಬರು. ನೀವು ಅದಕ್ಕೆ ಖಂಡಿತ ನೀವು ಮೆಸೇಜ್ ಹಾಕಿದ್ರೆ ನಾನು ಡಿಸ್ಪ್ಯಾಚ್ ಮಾಡಿಕೊಡ್ತೀನಿ. ಓಕೆನಾ? ನೀವು ನನ್ನ ನಂಬಿ ನನ್ನ ಕಡೆ ನೀವು ತೊಗೊಳ್ತಾ ಇದ್ದೀರಂದರೆ ನಾನು 100% ನಿಮಗೆ ಕ್ವಾಲಿಟಿ ಕೊಟ್ಟೇ ಕೊಡ್ತೀನಿ. ಕ್ವಾಲಿಟಿ ಒಳಗೆ ಒಂದು ಮಾತೂ ಇಲ್ಲ, ಅಷ್ಟು ಕ್ವಾಲಿಟಿ ಇದೆ. ತಗೊಳ್ಳಿ, ಆದಷ್ಟು ನಮಗೂ ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ ಈಗ ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ, ಉಪ್ಪು ಹಾಕಿನಿ, ಎಣ್ಣೆ ಹಾಕಿನಿ, ಹುರಿತಾ ಇದ್ದೀನಿ. ಲಾಸ್ಟಿಗೆ ಜೀರಿಗೆನ ಸ್ವಲ್ಪ ಸಣ್ಣಗೆ ಪುಡಿ ಮಾಡಿ, ತೀರಾ ಸಣ್ಣ ಅಲ್ಲ, ಅದೆಡ ಪುಡಿ ಮಾಡಿ ಹಾಕ್ತೀನಿ. ಯಾಕಂದರೆ ಈಗ ಹಾಕ್ಬಿಟ್ರೆ ಜೀರಿಗೆ ಎಲ್ಲ ಇವತ್ತು ಹುರ್ಕಡ್ಡೆ ಹೇಗೆ ಹೋಗ್ಬಿಡ್ತೈತಿ. ಅದಕ್ಕೋಸ್ಕರ ಈಗ ಹಾಕಿಲ್ಲ, ಚೆನ್ನಾಗಿ ಫ್ರೈ ಆಗಬೇಕಿದು ಮೆಣಸಿನ್ಕಾಯಿ. ಇಲ್ಲಿ ಮುದ್ದಿಗೂ ಮಾಡೋಕ್ಕಂತ ಹೇಳಿ ಒಂದು ಒಣ ಇರ್ತೀನಿ, ಎಲ್ಲ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಅದ್ರ ಪಾಡಿಗೆ ಅನ್ನ ಆಗಲಿ. ಇದಿಷ್ಟು ಮಾಡಿಕೊಂಡ್ರೆ ನನಗೇನು ಉಳ್ಕಿದ್ ಮಾಡೋಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಯಾವಾಗಲೂ ನೀವು ಏನಾದರೂ ಫ್ರೈ ಮಾಡಿ, ಕಬ್ಬಿಣದ ಹಂಚಿರ್ತದಲ್ಲ, ಕಬ್ಬಿಣದ ಕಡಾಯ ಇರ್ತದಲ್ಲ, ಅದ್ರೊಳಗೆ ಫ್ರೈ ಮಾಡಿ. ಯಾಕಪ್ಪ ಅಂದರೆ ಹೆಲ್ತಿಗೆ ಭಾಳ ಚಲೋ ಫ್ರೆಂಡ್ಸ್. ನೀವು ಕಬ್ಬಿಣದ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ಭಾಳ ಚಲೋ. ಓಕೆನಾ? ಅದಕ್ಕೋಸ್ಕರ ಇದೊಂದು ನನ್ನಿಂದ ನಿಮಗೆ ಸಜೆಷನ್. ಘಾಟ ಎಲ್ಲರೂ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ವಿಡಿಯೋ ಮಾಡೋಕ್ಕಿದ್ರೆ ನೋಡೋಂಗಿಲ್ಲ, ವಿಡಿಯೋ ಮಾಡಲಿಂದ್ರೆ ಯಾಕೆ ವಿಡಿಯೋ ಮಾಡಲ್ಲ ಅಂತ ಹೇಳಿ ಕೇಳ್ತೀರಾ. ವಿಡಿಯೋ ಮಾಡೋಕ್ಕಿದ್ರೆ ನೋಡೋಂಗಿಲ್ಲ, ಯಾಕೆ? ಇದಿಷ್ಟು ಫ್ರೈ ಆಯ್ತಂದ್ರೆ ಈ ಕಡೆ ಮುದ್ದೆಗೆ ಇಟ್ಬಿಡ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ಅಲ್ಲಿ ಅನ್ನ ಆಗ್ತದೆ, ಇಲ್ಲೇ ಮುದ್ದೆ ಇಟ್ಟಿದ್ದೀನಿ. ನೀವು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಯಾಕಂದರೆ ಮುದ್ದೆ ಗಂಟು ಬೀಳಬಾರ್ದು ಅಂತ. ನಾನು ಇದು ನೀರು ಯಾವಾಗ ಹಾಕ್ಬಿಡ್ತೀನಿ ಅವಾಗ ಸ್ವಲ್ಪ ಎಣ್ಣೆ ಹಾಕಿರ್ತೀನಿ, ಕುದೀಲಿ ಅಂತ ಹೇಳ್ಬಿಟ್ಟು. ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಕಡ್ಕೊಂಡು ತಿಂತಾ ಇದ್ರೆ ಮಜಾ ಬರುತ್ತೆ. ಈ ಬೌಲಲ್ಲಿ ಒಂದು ಬೌಲ್ ಆದರೆ ನಮಗೆ ಸಾಕಾಗುತ್ತೆ. ಈ ರೀತಿ ಇದೆ. ಬನ್ನಿ, ಅಡುಗೆ ಆದಮೇಲೆ ನಾನು ಮುದ್ದೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕೆಂಚಿಂದು ಊಟ ಆಗ್ತಾ ಇದೆ. ಆಗೈತಿ ಬಂಗಾರಿದು, ಯಾಕಂದರೆ ಮುದ್ದೆ ಮಾಡಿನಲ್ಲ. ಸೊ ಹಂಗಾಗಿ ಚಿನಿಪಪ್ಪ ಚಗಿಲಾಡಿ ಓಯ್ ಬಂಗಾರು, ಅವನಿಗೆ ಹಾಲಂದರೆ ಭಾಳ ಆಸೆ ಇರ್ತವೆ. ಸೊ ಅದಕ್ಕೆ ಅನ್ನ, ಹಾಲು, ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಕಿವುಚಿದ್ದೀನಿ, ತಿಂತಾನೆ. ಅವನಿಗೆ ಅದಂದರೆ ಭಾಳ ಸೇರ್ತೈತಿ. ಚಪಾತಿ ಮಾಡಿಲ್ಲ, ರೊಟ್ಟಿ ಮಾಡಿಲ್ಲ. ರೊಟ್ಟಿ ಮಾಡಿದ್ರು ಅವ್ನು ಹಂಗೆ ರೊಟ್ಟಿ ತಿನ್ನಲ್ಲ. ಬಿಸಿ ಬಿಸಿ ರೊಟ್ಟಿ ಒಳಗೆ ಹಾಲು ಹಾಕಿ ನೆನೆ ಇಟ್ಬಿಡ್ತೀನಿ. ಅದು ನೆಂದಾದ್ಮೇಲೆ ಅದಕ್ಕೆ ಕಿವುಚಿ ಹಾಕ್ಬಿಡ್ತೀನಿ. ಒಂದು ಅಗಳು ಬೀಳ್ದಂಗೆ ಎಲ್ಲ ತಿಂತಾನೆ. ಅದು ಚೆನ್ನಾಗಿರುತ್ತೆ.
ನಾನು ಯಾವತ್ತೂ ರಾಗಿ ಮುದ್ದೆ ಹಾಕಿಲ್ಲ, ರಾಗಿ ಮುದ್ದೆ ಅಂತಲ್ಲ, ಮುದ್ದೆ ಅದಕ್ಕೆ ಎಂದು ನಾನು ಹಾಕಿಲ್ಲ, ತಿಂತದೆಲ್ಲ ನನಗದು ಗೊತ್ತಿಲ್ಲ. ಸೊ ಹಾಗಾಗಿ ಮುದ್ದೆ ಹಾಕಿಲ್ಲ. ಹೆಂಗಿದ್ರು ಬಿಸಿ ಅನ್ನ ಇತ್ತಲ್ಲ, ಹಾಲು ಅನ್ನ ಮೊಸರು ಹಾಕಿ ಕ್ಯೂಚಿ ಹಾಕಿದೆ ತಿಂದವ. ಸಂಜೆಗೆ ನೋಡಿದ್ರೆ ಆಯ್ತು, ಚಪಾತಿ ಮಾಡಿದ್ರೆ ಅದನ್ನ ಚಪಾತಿ ಹಾಕ್ತೀನಿ ಅಷ್ಟೇ. ಹಾಯ್ ಪಪ್ಪ, ಬನ್ನಿ. ನಮ್ಮದು ಮುದ್ದೆ ಕುದೀತಾ ಇದೆ, ಆಲ್ಮೋಸ್ಟ್ ಆಗಕ್ಕೆ ಬಂದು ಅನ್ಕೊತೀನಿ. ನೋಡಿ, ಕೊತ್ತ 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 ಕುದೀತಾ ಇದೆ ಮುದ್ದೆ. ಅಲ್ಲಿ ಸಾರು, ಅನ್ನ, ಮೆಣಸಿನ್ಕಾಯಿ, ಮುದ್ದೆ, ಉಪ್ಪಿನಕಾಯಿ, ಮಾವಿನಕಾಯಿ, ಉಪ್ಪಿನಕಾಯಿ. ಮಸ್ತ್ ಊಟ ಇವತ್ತು. ಹಲೋ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ನೋಡಿ, ನಮ್ಮದು ಮುದ್ದೆ ಸಾರು ರೆಡಿ ಆಯಿತು. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಮನೇಲಿ ಮಾಡಿದ್ದಂತಲೇ. ಮನೇಲಿ ಮಾಡಿದ್ದೆ ತುಪ್ಪ ಇದು. ಮೆಣಸಿನ್ಕಾಯಿ ಜಾರ್ಕೊಂಡೇ ಬಿತ್ತು ನೋಡಿ. ಮುದ್ದೆ ತಿಂದ್ಬಿಟ್ಟು ಹೆಂಗಾಗೈತೆ ಅಂತ ಹೇಳ್ತೀನಿ. ನಿಮಗೂ ಹೇಗೆ ಅನ್ನಿಸ್ತು ನಾನು ಮಾಡಿರೋ ಮುದ್ದೆ ಅಂತಂದು ಹೇಳಿ ಕಮೆಂಟ್ ಹಾಕಿ, ಓಕೆನಾ? ಈಗ ಊಟ ಮಾಡಿ ಹೇಳ್ತೀನಿ. ನೋಡಿ ಹೇಗೆ ಕಾಣಿಸ್ತಿದೆ, ಊಟ ಮಾಡಿ ಹೇಳ್ತೀನಿ ಹೆಂಗೆ ಟೇಸ್ಟ್ ಇದೆ ಅಂತಂದು ಹೇಳಿ, ಓಕೆನಾ? ನಿಮಗೆ ಸೇರುತ್ತಾ ಮುದ್ದೆ ಅಂತೇಳಿ ಕಮೆಂಟ್ ಹಾಕಿ. ಫ್ರೆಂಡ್ಸ್, ಖಂಡಿತ ಹೇಳ್ತೀನಿ, ಇದ್ರ ಮುಂದೆ ಏನೂ ಅಲ್ಲ ಬಿಡಿ. ಈ ಮುದ್ದೆ ರೊಟ್ಟಿ ಸಖತ್ತಿದೆ ಊಟ. ವಾವ್, ಆಹಾ ಮಸ್ತಿದೆ. ಸೈಡ್ ಸ್ವಲ್ಪ ಹಿಂಗೆ ಎಷ್ಟು ಮಜಾ ಬರ್ತತ್ತಾ. ಆಹಾ, ಯಾರಿಗೆಲ್ಲ ಮುದ್ದೆ ಇಷ್ಟ ಅಂತ ಹೇಳಿ ಕಮೆಂಟ್ ಹಾಕಿ, ಓಕೆನಾ? ಇದು ಊಟ ಮಾಡಿಬಿಟ್ಟು ಸಿಗ್ತೀನಂತೆ. ಡಾಕ್ಟ್ರ ನೀನು? ಡಾಕ್ಟ್ರಾ? ಹಂಗೆ ಆಟ ಆಡತ್ತೀರಿ? ಡಾಕ್ಟ್ರ ನೀನು ಅಂದೆ, ಹಂಗೆ ಆಟ ಆಡಕತ್ತೀವಿ. ಮುತ್ತು ಮುತ್ತು ಮುತ್ತು, ಇದನ್ನ ಇದು ಸಾರು. ಬಿದ್ದಿದ್ರೇನು ಚಟಾಪಟ ಚಟಾಪಟ ಚಟ. ಈಗ 10 ಎಣಿಸ್ತೀನಿ, ಕೆಳ ಬರ್ಬೇಕು. ಹಾಂ, 1 2 ನಾಟಕ ಮಾಡತ್ತೀರಿ ಮ್ಯಾಲೆ. ಅದು ಬಡದ್ರ ಭಾಳ ಪೆಟ್ಟು ಕೊಡ್ತದ. ಇವ್ವ ಮ್ಯಾಲೆ ಆಡ್ಬಾರ್ದು, ಮ್ಯಾಲೆ ಏನಾರು ಬಡ್ಸ್ಕೊಂಡ್ರ ವೈಭವ್ ಅಲ್ಲಿ ಮ್ಯಾಲೆ ಹೋಗ್ಬಾರ್ದು. ವೈಭವ್ ಅತ್ತಲ್ಲ, 2 ಸತಿಗೆ ಬಂದ್ಬಿಟ್ರು. 10 ಎಣ್ಸರಿಗೆ ಎಲ್ಲರೂ ಕೆಳಗೆ ಬರಕಂದೆ, ಹತ್ತಲ್ಲಿ 2 ಸತಿಗೆ ಎಲ್ಲರೂ ದಬ್ಬ 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 ಇಳಿದ್ಬಿಟ್ರು ಕೆಳಕ್ಕೆ. ಹೊಡಿತಾಳೆ ನಿಂತ್ಕಂತ ಹಂಗಂದಿಲ್ಲ. ಇಲ್ಲ, ಈಗ 2 ಎಣಿಸ್ತೀನಿ, 2 ಎಣಿಸಿದ್ರಾಗ ಎಲ್ಲರೂ ಕೆಳಗೆ ಬರಕಂದೆ. 1 2 ಅಂತ ಎಲ್ಲರೂ ದುಬ್ಬು 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 ಹಿಡ್ದಾಬಿಟ್ರು. ಆಂಧ್ರ ಸ್ಟೈಲ್ ದಾಲ್. ಕುಕ್ಕಿಂಗ್
ಗರ್ ಆಟ ಆಡತ್ತಾರ ಭಾರಿ ಚಂದ ಸಮಾಧಾನ ಐತಿ. ಹಾಂ ಫ್ರೆಂಡ್ಸ್ ಇಲ್ಲಿ ನೋಡಿ ವೈಭವ್ ನಿಕ್ಕು ಮಾಡ್ರ ನೋಡಿ, ಅವ್ರು ದೊಡ್ಡರಾಗವರೆಗೂ ಪೇಂಟ್ ಹಚ್ಚಲ್ಲ ಅಲ್ಲಕ್ಕ ಅಕ್ಕ. ನಿಕ್ಕು ವೈಭವ್ ದೊಡ್ಡರಾಗವರೆಗೂ ಪೇಂಟ್ ಹಚ್ಚಲ್ಲ ಹೌದಿಲ್ಲ ಗಾಡಿಗೆ. ಹಾಯ್ ಮಾಡು ಬಾ ಇಲ್ಲಿ. ಏನು ಅಲ್ಲಿ ಯಾಕೆ ಹಂಗಾಗ್ಯಾವ? ಚಾಕ್ಲೇಟ್ ತಿಂದಿಯಾ? ಹಾಂ ಇಲ್ಲ ಯಾಕೆ ಹಂಗಾಗವಮ್ಮ? ಹಂಗಾಗವು. ನಿಮ್ಮ ಅಕ್ಕ ಹಾಂ ಅಜ್ಜಿ ಮನೆಗೆ ಅದಾಳ. ನೀ ಯಾವಾಗ ಬಂದು? ಈ ಬೆಳಿಗ್ಗೆ ಬಂದೆ ಈಗ ಬಂದೆ? ಇವತ್ತು ಬಂದು? ಹಾಂ ಕಿಚನ್ ಚಪ್ಪಳ. ಸೊ ಯಾರೆಲ್ಲ ಬಿಗ್ ಬಾಸ್ ಫ್ಯಾನ್ಸ್ ಅದಿರಿ? ಹಾಯ್ ಎಲ್ಲ ಬಾ ಖುಷ್ 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 ಸುಮ್ಮನೆ ಖುಷ್ ಖುಷಿ ಖುಷಿ ಖುಷಿ. ತೆಗಿಯಮ್ಮ ಹಂಗೆ ಮಾಡಬೇಡ. ಖುಷ್ ಬಾ 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 ಖುಷ್. ನೀವು ಓಪನ್ ಮಾಡಬೇಡ, ಬೇಡ 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 ಬಾ ಅಲ್ಲೇ ಬಾ ಖುಷ್ ಖುಷ್ ಬಾ. ಅಲ್ಲಾಡ್ರಿ ಹೆಂಗ್ ಮಾಡತ್ತೈತಿ ನೋಡು ಒಳಗ. ಬಾ ಬಾ ಖುಷ್. ಬಾಯ್ ಬಾಯ್ ಬಾಯ್. ಬಾ ಅಲ್ಲೋಡ್ರಿ ಆಂಟಿ ನೀವು ಬಂದ್ರಲ್ಲ. ನಾನು ಹೇಳ್ಬೇಕು ಸಾಕಿದ್ರಿ ಆಂಟಿ. ಹೋಗೋರಿಲ್ಲ ಸಾಕ ನೋಡ್ರಿ ಗುಬ್ಬ್ಯಾ ಬಾಯ್. ಮಸ್ತಾಗಿತ್ರಿ ನೋಡಿದ್ದೆ. ನೋಡ್ದ ನೋಡಿದ್ದೆ ನೀವು ಹಾಕಿರಲ್ರಿ? ಸಖತ್ತಾಗ್ಯವ್ರಿ ಅಂತ ನೋಡ್ರಿ ನಿಮ್ಮ ಕಾಲಾಗಿ. ಹೌದ್ರಿ ಭಾಳ ಚಂದ ಹಾಕಿರಿ ಅಂಟಿ. ಯವ್ವ ಕೈ ಎಲ್ಲ ಹೋದುವ. ಇದು ಉರಿತಾವಲ್ರಿ ಅದು ರಾಡ್ ರಬ್ಬರ್ ಟೈಪ್. ರಬ್ಬರ್ ಅಲ್ಮ ಹಾಟ್ ರಾಡ್. ಅದು ಮಷೀನ್ ಇರ್ತೈತಿ, ಅದನ್ನ ತಗೊಂಡು ಸುತ್ತಿ ಸುತ್ತಿ ಇದೆಲ್ಲ ಹಂಗೆ ರಿಂಗ್ ರಿಂಗ್ ಮಾಡ್ಬೇಕಲ್ರಿ. ಸನ್ನಿಧಿ ಅಕ್ಕ ನೋಡ್ರಿ ಇದು ನಿಮಿಷ ಚಲೋ ಆಗೈತೆ ನೋಡ್ರಿ. ಹಸುವಾದ ಹೆಣ್ಣು ಸೌಂಡ್ ಮಾಡಕ್ ನೋಡ್ರಿ ಗಂಟಿ ಒಂದು ಕಟ್ಟಿರ ಚಂದ ಕಾಣತ್ತ. ಸಿಟ್ಟು ಬಂದಾಗ ಓದ್ರಾಕತ್ತಿರ್ತಿಲ್ಲ, ಅದು ಗೊತ್ತಾಕೈತಿ ನನಗೆ ಬರ್ತಾವ ಇನ್ನೊಂದು ಸುಮ್ಮನೆ ಬಿಡ್ತೈತಿ. ಅಲ್ಲಿ ನೋಡ್ರಿ ತೆಗಿಯೋದು ನಿಮಕ್ಕಿನ ಮುಂಚೆ. ಓಯ್ ಕ್ಲೀನ ಹಾಕಿದ. ಏ ತಡಿಯೋ
ನೋಡ್ರಿ ಮಾಡೋದು ಅವ ಚಲೋ ರೀ ಪ್ರಾಣಿಗಳು. ಕೂಗಿದೇನ ನಾನು ನಿನ್ ಕರೆದೆ ಅಕ್ಕ ಅಂದೆ ನಾನು. ಹಾಯ್ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟೀ ಕುಡಿಯೋಣ. ಬಂದೆ, ಇಷ್ಟು ಬಾಂಡೆ ಇದ್ವು, ಇಷ್ಟು ಬಾಂಡೆ ತೊಗೊಳ್ಳಿಟ್ಟೆ, ಮುಗೀತು. ಈಗ ಟೀ ಮಾಡಿಕೊಂಡೆ. ಸಂಜೆಗೆ ಸಾಂಬಾರು ಐತಿ, ಅನ್ನ ಮಾಡ್ತೀನಿ. ನೋಡ್ಬೇಕು, ಇನ್ನೂ ಮುದ್ದೆ ಐತೆ ಫ್ರೆಂಡ್ಸ್, ಇನ್ನೂ ಒಂದು ಅರ್ಧ ಮುದ್ದೆ ಐತೆ. ಅದಕ್ಕೆ ಏನಾದರೂ ಮಾಡಿದ್ರಾಯ್ತಂತ ಮಕ್ಕ ತೊಳ್ಕೊಂಡು ದೇವ್ರ ದೀಪ ಹಚ್ಚಿದೆ. ಕಾಣಿಸ್ತಾ ಇದೆಯಲ್ಲ ನಮ್ಮ ದೇವರು, ನೋಡಿ ದೇವ್ರ ದೀಪ ಹಚ್ಚಿದೆ. ನಂದು ಸಿಂಪಲ್ ಇರುತ್ತೆ ಫ್ರೆಂಡ್ಸ್, ಸಂಡೇ ಪೂಜೆ ಅಷ್ಟೇನು ಇರೋಂಗಿಲ್ಲ. ಅಂದರೂ ಮಾಡಬೇಕಲ್ಲ, ಮಾಡಿದೆ. ಈಗ ಟೀ ಕುಡಿಯೋಣ. ಟೀ ಕುಡಿದು ನೆಕ್ಸ್ಟ್ ನೋಡೋಣ. ವಿಡಿಯೋ ಕಂಟಿನ್ಯೂ ಮಾಡೋದು ಡೌಟು, ಯಾಕಪ್ಪ ಅಂದರೆ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ವಿಡಿಯೋ ನೋಡೋದು ಸಪೋರ್ಟ್ ಮಾಡೋರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಮುಂದೆನೂ ಸಹ ಸಪೋರ್ಟ್ ಮಾಡಿ ನಾನು ಆದಷ್ಟು ಇಂಪ್ರೂವ್ ಮಾಡ್ಕೊಳ್ತೀನಿ. ನನ್ನ ವೀಡಿಯೋದಲ್ಲಿ ಏನೇನಾದರೂ ತಪ್ಪಿದ್ರೆ ಅವನ್ನೆಲ್ಲ ತಿದ್ಕೊಂಡು ಇಂಪ್ರೂವ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಓಕೆನಾ? ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವಿಡಿಯೋದೊಳಗೆ. ಏನಪ್ಪ ಅಂದ್ರೆ ನಂದು ಸೀರೆ ಬಗ್ಗೆ ವಿಡಿಯೋ ಮಾಡ್ತೀನಿ, ನೋಡಿ, ಓಕೆನಾ? ಥ್ಯಾಂಕ್ ಯು, ಬಾಯ್. ಎಲ್ರಿಗೂ ಗುಡ್ ನೈಟ್ ಫ್ರೆಂಡ್ಸ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದೊಳಗೆ.